ಮಂದಿಗೆ ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವಿದ್ದೀವಿ ಗಣಿನಾಡು ಬಳ್ಳಾರಿಯಲ್ಲಿ. ಬರೀ ಈ ಬಾರಿ ಚುನಾವಣೆಯಲ್ಲಿ ಇಲ್ಲಿರೋ ಮತದಾರರು ಯಾರ ಪರ ಅದಾರ ಅನ್ನುವಂಥದ್ದು ಕೇಳೋಣ. ಒಂದು ಕಡೆ ಬಿಜೆಪಿಯಿಂದ ಮಾಜಿ ಸಚಿವರಾದ ಶ್ರೀ ರಾಮುಲು ಅವರು ನಿಂತ್ಕೊಂಡಾರ, ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ತುಕಾರಾಮ್ ಅವರು ನಿಂತ್ಕೊಂಡಾರ. ಇಲ್ಲಿ ಶ್ರೀ ರಾಮುಲು ಅವರ ಅನುಕಂಪ ವರ್ಕ್ ಆಗುತ್ತಾ ಅಥವಾ ಹಾಲಿ ಶಾಸಕರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಮತದಾರರ ಅಭಿಪ್ರಾಯನ ತಿಳ್ಕೊಳ್ಳೋನು. ಇಲ್ಲಿ ಗಣಿ ಧೂಳಿನಿಂದ ಯಾರು ಎದ್ದು ಬರ್ತಾರ ಅನ್ನುವಂಥದ್ದು ಕೇಳೋಣಂತ ಬರ್ರಿ. ಓಕೆ, ಈಗ ನಾವು ಅದೇವ್ರಿ ಬಳ್ಳಾರಿಯ ಒಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ಬರೀ ಇಲ್ಲಿ ಒಂದು ಸಾಕಷ್ಟು ಜನಗಳು ಮುಂಜಾನೆ ಚಾ ಕುಡಿಯಕ್ಕೆ ಬಂದಾರ. ಕೇಳೋಣಂತ ಇಲ್ಲಿ ಇಲೆಕ್ಷನ್ ಹೆಂಗೆ ನಡೆದೈತಿ, ಯಾವ ಥರದ್ದು ಕಾವು ಐತೆ ಅನ್ನುವಂಥದ್ದು. ಸರ್ ನಮಸ್ಕಾರ. ಸರ್ ಹೇಳ್ರಿ ಸರ್. ಸರ್ ತಮ್ಮ ಹೆಸರು? ಸರ್ ಬಸವರಾಜ್ ಅಂತ. ಸರ್ ಇಲೆಕ್ಷನ್ ಹೆಂಗೆ ನಡೆದ ಸರ್ ನಿಮ್ಮೂರಾಗ? ಎಲೆಕ್ಷನು ಟಕ್ಕಪರ ಇದ್ರಿ, ಎರಡಕ್ಕೂ ಟಕ್ಕಪರ ಐತ್ರಿ. ಯಾರು ಗೆಲ್ಬೋದು ಸರ್? ಇನ್ನು ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಿಜೆಪಿ ಗೆಲ್ಲುತ್ತ ಸರ್? ಇಲ್ಲಿ ಎಲ್ಲ ಕಾಂಗ್ರೆಸ್ನ ಐತ್ರಿ, ಕಾಂಗ್ರೆಸ್ಸೇ ಬರ್ಬೋದು. ಈಗ ರಾಮುಲು ಅವರು ಬಿಜೆಪಿಯಿಂದ ನಿಂತಾರಿ, ಕಳೆದ MLA ಎಲೆಕ್ಷನ್ದಾಗ ಸೋತಾರ. ಈಗ ಅವ್ರು ಏನಾದ್ರು MP ಎಲೆಕ್ಷನ್ ಸೋತ್ರೆ ನನಗೆ ಕೆರಿಯರೇ ಮುಗುತ್ತ ಅನ್ನುವಂಥದ್ದು ಮಾತನ್ನು ಹೇಳ್ತಾರ. ಹೇಳಕ್ಕಾಗದಲ್ರಿ, ಜನದ ಮೂವ್ಮೆಂಟು ಹೇಳಕ್ಕಾಗದಲ್ಲ. ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಮತ್ತೆ ಬಿಜೆಪಿಗೆ ಬಂದಾರ, ಅದು ಪ್ಲಸ್ ಆಗ್ಬೋದಾ ರಾಮುಲು ಅವ್ರಿಗೆ? ಪ್ಲಸ್ ಆಗ್ತದೆ ರೀ. ಪ್ಲಸ್ ಆಗುತ್ತೆ. ಓಕೆ. ಈಗ ತುಕಾರಾಮ್ ಅವರು ಹಾಲಿ ಶಾಸಕರದಾರ ಈಗ ಆಲ್ರೆಡಿ ಅವರು, ಮತ್ತೀಗ ಕಾಂಗ್ರೆಸ್ ಅಲ್ಲಿ ಅವ್ರು ನಿಲ್ಲಂಗಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಸಾಕಷ್ಟು ಈಗ ಹಿರಿಯರು ಅವ್ರನ್ನ ಕಾಂಗ್ರೆಸ್ನ ಹಿರಿಯರೆಲ್ಲ ನಿಲ್ರಿ ಅನ್ನೋ ಕಾರಣಕ್ಕೆ ನಿಂತಿದ್ದಾರೆ. ಈಗ ನಿಮ್ಮ ಪ್ರಕಾರ ಗೆಲ್ಬೋದು ಅನ್ಸುತ್ತೆ ಅವರು? ಅವ್ರು ಹೇಳಕ್ಕಾಗದಿಲ್ಲ ಸರ್. ಇದು ಯಾಕಂದ್ರೆ ಇದು ಕಾಂಗ್ರೆಸ್ ಐತಿ, ಮೊದಲು MLA ಎಲ್ಲ ಕಾಂಗ್ರೆಸ್ ಅದಾವು, ಆದ್ರೂ ಕಾಂಗ್ರೆಸ್ ಬರ್ಬೋದು ಅಂತ ನಮ್ದು ಆಯ್ತು. ಸರ್ ಹೆಂಗ್ ನಡೆದ ಸರ್ ಮೂರಾಗ ಎಲೆಕ್ಷನ್? ನಮ್ಮ ಬಿಜೆಪಿ ಜೋರಿದೆ. ಬಿಜೆಪಿ ಜೋರ್ ಇರ್ತೈತಿ. ಈಗ MLA ಎಲೆಕ್ಷನ್ದಾಗೆ ರಾಮುಲು ಅವ್ರನ್ನ ಗೆಲ್ಸಿಲ್ಲ ಸರ್. ಈ MP ಎಲೆಕ್ಷನ್ ಅಲ್ಲಿ ಗೆಲ್ತಾರ ಅಂತ ಅನ್ಸುತ್ತಾ ನಿಮ್ಗೆ? ಈಗ MP ಎಲೆಕ್ಷನ್ 100% ಶ್ರೀರಾಮುಲು ಗೆಲ್ತಾರ. ಅಂದ್ರೆ ಅವರು ಈಗ ನಾನು MP ಎಲೆಕ್ಷನ್ ಅನ್ನ ಇದು ಕೆರಿಯರ್ದ ಈಗ ನಾನು ಏನಾರ ಸೋತ್ರ ನನ್ನ ಕೆರಿಯರೇ ಮುಗಿದೋಗುತ್ತೆ, ದಯವಿಟ್ಟು ಹೆಂಗಾರ ಮಾಡಿ ಗೆಲ್ಲಿಸ್ರಿ ಅನ್ನೋಂಥದ್ದು ಹೇಳ್ತಾರೆ. ಆ ಮಾತಿಗೋಸ್ಕರ ಅವ್ರು ಗೆಲ್ಲಿಸ್ರಿ ಅನ್ನೋಂಥದ್ದು ಹೇಳ್ತಾರೆ ಸರ್ ನೀವು? ಮತ್ತೆ ಹಾಗೇನಿಲ್ಲ, ಫಸ್ಟ್ MLA ಬರ್ಬೇಕಾಯ್ತು. ಈಗ ಕಾಂಗ್ರೆಸ್ ಗ್ಯಾರಂಟಿ ಅನ್ನೋರ್ಲಿಂದ ಅದರ್ಗಳಿಂದ ಸ್ವಲ್ಪ ಮೈನಸ್ ಆಗಿದೆ. ಈಗ ರಾಮುಲು ಅವರು ಪ್ರತಿ ಸತಿ ಇಲೆಕ್ಷನ್ ಬಂದ ಒಂದೊಂದು ಕ್ಷೇತ್ರವನ್ನ ಚೇಂಜ್ ಮಾಡ್ಕೊತ ಹೋಗ್ತಾರೆ. ಅದ ಅವರಿಗೆ MLA ಎಲೆಕ್ಷನ್ ಸೋಲಿಗೆ ಕಾರಣ ಆಯ್ತು ಅನ್ಸುತ್ತಾ ನಿಮ್ಗೆ? ಹಾಗೇನಿಲ್ಲ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿಲಿಂದ ಸ್ವಲ್ಪ ಮೈನಸ್ ಆಗ್ತದೆ, ಗ್ಯಾರಂಟಿ ಬೇರೆ ಏನಿಲ್ಲ ಐತಿ. ಈಗ MP ಎಲೆಕ್ಷನ್ಗೆ ಅದು ಏನು ಪ್ಲಸ್ ಆಗಲ್ಲ ಅಂತೀರಿ ಏನ್ರಿ? ಮತ್ತೆ ಈ ಥರ 100% ಶ್ರೀರಾಮುಲು ಬರ್ತಾನೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ತಮ್ಮ ಹೆಸರು ಅಣ್ಣ? ರಾಕೇಶ್ ಅಣ್ಣ. ರಾಕೇಶ್ ಅಣ್ಣ, ಹೆಂಗ್ ನಡೆದೈತ್ರಿ? ಎಲ್ಲ ಆರಾಮದ್ರಿ? ಎಲ್ಲ ಆರಾಮದಿ ಅಣ್ಣ. ಹೆಂಗ್ ನಡೆದೈತಿ ನಿಮ್ಮ ಬಳ್ಳಾರಿ ಒಳ್ಳೆ ಎಲೆಕ್ಷನ್? ಬಳ್ಳಾರಿ ಫುಲ್ ಟಕ್ಕಫರ್ ಇದ್ದಾನೆ ಈ ಸಲ. ಕಾಂಗ್ರೆಸ್ ಇದೆ, BJP ಇದೆ, ಬಟ್ ಒಂದ್ಸಲ ರಾಮುಲು ಬರ್ಬೋದು ಅಣ್ಣ ಈ ಸಲ 100% ಅನ್ಕೊಂಡೇನಿ. ಮೇಲೆ ಅಂತೂ ಮೋದಿನೇ ಪಕ್ಕ ಈ ಸಲ. ಈಗ MLA ಎಲೆಕ್ಷನ್ದಾಗ ಸೋತಿದ್ರು ಯಾರು? ರಾಮುಲು ಅವರು. ಈ MP ಎಲೆಕ್ಷನ್ ಅಲ್ಲಿ ಗೆಲ್ಸತ್ತ ಅನ್ಸುತ್ತಾ ನಿಮ್ಗೆ? 100% ಗೆಲ್ತಾರೆ ಈ ಸಲ. ಈಗ ಅವರು ಎಲ್ಲಿ ಹೋದ್ರು ನಾನು ಇದು MP ಎಲೆಕ್ಷನ್ ನಾನು ಇದರಲ್ಲಿ ನನಗೆ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ರಿಲ್ಲ, ನನ್ನ ಕೆರಿಯರ್ ಮುಗಿದೋಗುತ್ತೆ ಅನ್ನೋಂಥದ್ದು ಹೇಳ್ತಾರೆ. ಅವ್ರು MLA ಎಲೆಕ್ಷನ್ದಾಗ ಸೋತಾರೆ. ಆ ಒಂದು ಅನುಕಂಪದ ಮೇರೆಗೆ ನೀವು ಗೆಲ್ಲಿಸುವಂಥದ್ದು ಪ್ರಯತ್ನ ಮಾಡತ್ತಿರೋ ಅಥವಾ ಏನು ವಿಚಾರ ಇಟ್ಕೊಂಡು? ಅದೇ ಹೋಸಲ MLA ಎಲೆಕ್ಷನ್ಸ್ ಕೂತಿದ್ದಾರೆ ಅಂತೇಳಿ ಈ ಸಲ ಮತಾಂತರದಿಂದನೇ ಗೆಲ್ಬೇಕಂತೇಳಿ ಅವ್ರು ಕುಂತಿದ್ದಾರೆ ಅವ್ರು. ಈಗ ಮೋದಿ ನೋಡಿ ಓಟ್ ಹಾಕ್ತಿರೋ ಅಥವಾ ಏನು ಈ ರೆಡ್ಡಿ ಬ್ರದರ್ಸ್ ಮತ್ತೆ ತಿರ್ಗಾ BJPಗೆ ಬಂದಾರ, ಅದೇನ ಅನುಕೂಲ ಆಗುತ್ತೆ? ಮ್ಯಾಲೆ ಇರೋದೇ ಮೋದಿ, ಎಲ್ಲರೂ ಮೋದಿ ನೋಡಿ ಓಟ್ ಹಾಕ್ತಾರ ಕೆರಿಯರ್. ಬಟ್ ರೆಡ್ಡಿ ವಾಪಸ್ ಬಂದಿದಾರಲ್ಲ, ಅದು ಕೂಡ ನೋಡಿ ಎಲ್ಲರೂ ಒಂದೇ ಅಲ್ಲ ಅವರೆಲ್ಲರೂ, ಅದಕ್ಕೆ ಸಲ ಮೋದಿಗೆ ಓಟಿ ಇದು ಮಾಡ್ಬೇಕಂತಿದ್ವಿ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರ ರಾಜ್ಯ ಸರ್ಕಾರ. ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಕರೆಂಟ್ ಬಿಲ್, ಯುವ ನಿಧಿ ಅಂತ ಕೊಡತ್ತಾರ, ಮತ್ತೆ ಎಲ್ಲಾ ತರದ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಟ್ಟಾರ. ಇದು ರಾಜ್ಯದಾಗ ಅನುಕೂಲ ಆಗೈತೆ ಅಂತ ಅನ್ಸುತ್ತಾ ನಿಮ್ಗೆ? ಅನುಕೂಲ ಆಗಿದೆ, ಇಲ್ಲ ಅಂತಿಲ್ಲ. ಈಗ BJP ಕೂಡ ಗ್ಯಾರಂಟಿ ಕೊಡ್ತಾರೆ. ಈಗ ನಾವು ಅದು ನೋಡಿ ಹಾಕಲ್ಲ ಓಟು. ಮೇಲೆ ಮೋದಿ ಅವರು, ಯಾಕಂದ್ರೆ ದೇಶ ಉಳಿಸ್ಬೇಕಂದ್ರೆ ಮೋದಿನಿಗೆ ಓಟ್ ಹಾಕ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.